ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಆತ್ಮವಿಶ್ವಾಸದ ಬಗ್ಗೆ ಒಂದು ಬಹಳ ಮಹತ್ವಪೂರ್ಣ ಘಟನೆಯನ್ನು ಹೇಳ್ತೀನಿ ಕೇಳ್ರಿ. ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಹಸಿದಂತ ಹುಲಿ ಇತ್ತು. ಅದಕ್ಕೆ ಹಸಿವಾಗಿತ್ತು ಬಹಳ. ಒಂದು ಜಾಗದಲ್ಲಿ ಮಲಗಿತ್ತು ಪಾಪ ಅದು. ಆವಾಗ ಗೊತ್ತಿಲ್ಲದೇನೆ ಅದರ ಮುಂದ್ಗಡೆ ಒಂದು ನರಿ ಹಾದು ಹೋಗ್ತಿತ್ತು. ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇತ್ತು. ನರಿಗೆ ಗೊತ್ತಿಲ್ಲ ಹುಲಿ ಇಲ್ಲಿ ಮಲಗಿರೋದು. ಆವಾಗ ಹುಲಿ ಅದನ್ನು ನೋಡ್ಬಿಡ್ತು. ಏಯ್, ನನ್ನ ಮುಂದ್ಗಡೆ ನೀನ್ ನಡ್ಕೊಂಡು ಹೋಗ್ತಿದ್ದೆ ಅಂತಂದ್ರೆ ನೀನ್ ಎಷ್ಟು ಅಹಂಕಾರಿ ಅಂತ ನರಿ ಪಾಪ ತಿರುಗಿ ನೋಡಿಬಿಡ್ತ. ಅವಾಗ ಅಯ್ಯೋ, ಇಲ್ಲಿ ಹುಲಿ ಮಲಗಿದೆ, ನನಗೆ ಗೊತ್ತೇ ಇಲ್ಲ, ಏನ್ ಮಾಡೋದೀಗ? ಹುಲಿ ಹೇಳ್ತು, ಬೇಟೆ ಆಡ್ಬೇಕು ಅಂತಿದ್ದೆ, ಆದ್ರೆ ಬೇಟೆಯ ಅವಶ್ಯಕತೆ ಇಲ್ಲ, ಬೇಟೆಯೇ ನನ್ನ ಕಣ್ಣು ಮುಂದ್ಗಡೆ ಬಂದು ನಿಂತಿದೆ, ನಿನ್ನನ್ನ ಈಗ ಕೊಂದು ತಿಂತೇನೆ ಅಂತ ಹೇಳಿ ಹುಲಿ ಒಂದೊಂದೇ ಹೆಜ್ಜೆ ಮುಂದೆ ಬಂತು. ಆವಾಗ ನರಿ ವಿಚಾರ ಮಾಡಿತು, ಈಗ ಒಂದು 2-3-4 ನಿಮಿಷದೊಳಗಡೆ ನನ್ನ ಪ್ರಾಣ ಹೋಗೋದು ಗ್ಯಾರಂಟಿ ಇದೆ, ಖಚಿತ ಆಗಿದೆ ಇದು, ಆದರೆ ನಾನು ಆತ್ಮವಿಶ್ವಾಸವನ್ನು ಬಿಡಬಾರದು. ನರಿ ವಿಚಾರ ಮಾಡಿ ಧೈರ್ಯವಾಗಿ ಹೇಳ್ತು, ನಿಲ್ಲಲ್ಲಿ ಅಂತು. ನನ್ನ ಮುಂದೆ ಬರಲು ನಿನಗೆ ಎಷ್ಟು ಧೈರ್ಯ ಹುಲಿ ಅಂತ ಅಂತು. ಹುಲಿಗೆ ಆಶ್ಚರ್ಯ ಆಯ್ತು. ನರಿ ಇಷ್ಟು ವಿಶ್ವಾಸದಲ್ಲಿ ಹೇಳ್ತಾ ಇದೆ ಅಂದ್ರೆ ಹುಲಿ ನಿಂತು ಬಿಡ್ತು. ಆವಾಗ ನರಿ ಹೇಳ್ತು, ನನ್ನನ್ನ ದೇವರು ಈ ಕಾಡಿನ ರಾಜನನ್ನಾಗಿ ಮಾಡಿಬಿಟ್ಟಿದ್ದಾನೆ ಅಂತು. ಆವಾಗ ಹುಲಿಗೆ ಬಹಳ ಆಶ್ಚರ್ಯ ಆಯ್ತು. ಹೌದು, ದೇವರು ನಿನ್ನನ್ನು ರಾಜನನ್ನಾಗಿ ಮಾಡಿಬಿಟ್ಟಿದ್ದಾನೆ ಈ ಕಾಡಿಗೆ ಅಂತಾದ್ರೆ ನಿನ್ನಲ್ಲಿ ಯಾವ ಪ್ರೂಫ್ ಏನಿದೆ, ಪ್ರಮಾಣ ಏನಿದೆ ನಿನ್ನಲ್ಲಿ? ಅದಕ್ಕೆ ನರಿ ಹೇಳ್ತು, ನಿನಗೆ ಪ್ರಮಾಣದ ಅವಶ್ಯಕತೆ ಇದೆಯಾ? ಬಾ ಹಂಗಾರೆ ನನ್ನ ಜೊತೆ ತೋರಿಸ್ತೀನಿ ನಾನು ಅಂತು. ಹುಲಿಗೆ ಪಾಪ ಅದು ಸರಳ ಬುದ್ಧಿದಿತ್ತು, ಅದು ಗೊತ್ತಾಗಿಲ್ಲ. ನರಿ ಮುಂದೆ ಮುಂದೆ ಹೋಗ್ತಾ ಇತ್ತು, ಹುಲಿ ಅದರನ್ನ ಹಿಂಬಾಲಿಸಿ ಹೋಗ್ತಾ ಇತ್ತು. ಕಾಡಿನ ಪ್ರಾಣಿಗಳೆಲ್ಲ ಜೀವ ಭಯದಿಂದ ಗಡಗಡ ನಡುಗಿ ಓಡೋದಿಕ್ಕೆ ಪ್ರಾರಂಭ ಮಾಡಿದೆ. ನರಿ ಮುಂದೆ ಹೋಗ್ತಾ ಇದೆ, ಒಂದು 10 ಅಡಿ ದೂರದಲ್ಲಿ, 10 ಅಡಿ ಹಿಂದಿನಿಂದ ಹುಲಿ ಹೋಗ್ತಾ ಇದೆ. ಹುಲಿ ಏನ್ ತಿಳಿತು, ನರಿಯನ್ನ ನೋಡಿ ಈ ಕಾಡಿನ ಪ್ರಾಣಿಗಳೆಲ್ಲನೂ ಪ್ರಾಣ ಭಯದಿಂದ ಕಿತ್ತು ಬಿದ್ದು ಓಡಿ ಹೋಗ್ತಿದ್ದಾವೆ. ಹಿಂದಿನಿಂದ ನಾನು ಸ್ವಯಂ ಬರ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಗೊತ್ತಾಗಿಲ್ಲ. ಪ್ರಾಣಿಗಳು ಯಾಕೆ ಓಡಿ ಹೋಗ್ತಿದ್ದು? ಹುಲಿಯನ್ನ ನೋಡಿ ಓಡಿ ಹೋಗ್ತಾ ಇದ್ದು, ನರಿಯನ್ನಲ್ಲ. ನರಿಯ ಹಿಂದೆ ಹುಲಿ ಇತ್ತು ಅಲ್ವಾ? ಸ್ವಲ್ಪ ದೂರ ಹೋದ ನಂತರ ಹುಲಿಗೆ ಮನಸ್ಸಿನಲ್ಲಿ ಅನಿಸ್ತು, ಹೌದು, ನರಿ ಹೇಳ್ತಿರೋದು ಸತ್ಯ ಇದೆ. ಯಾಕೆಂದ್ರೆ ನರಿಯನ್ನ ನೋಡಿ ಎಲ್ಲ ಪ್ರಾಣಿಗಳು ಪ್ರಾಣ ಭಯದಿಂದ ಗಡಗಡ ನಡಿಗೆ ಓಡೋಗ್ತದವೆ. ಆವಾಗ ಹುಲಿ ಅಂತು, ನರಿಯಣ್ಣ ನಿಲ್ಲು. ನಿತ್ತು. ಏನ ಹಿಂತಿರುಗಿ ಕೇಳ್ತು ನರಿ. ನಿಜವಾಗಿಯೂ ಸತ್ಯ ಇದೆ, ದೇವರು ನಿನ್ನನ್ನು ಕಾಡಿನ ರಾಜನನ್ನಾಗಿ ಮಾಡಿಬಿಟ್ಟಿದ್ದಾನೆ. ಯಾಕೆಂದ್ರೆ ನೀನು ಮುಂದೆ ಬಂದ್ರೆ ನಿನ್ನನ್ನು ನೋಡಿ ಎಲ್ಲಾ ಪ್ರಾಣಿಗಳು ಓಡೋಗ್ತವೆ ಅಂತ ಅಂದಮೇಲೆ ನೀನು ನಿಜವಾಗ್ಲೂ ಕಾಡಿನ ರಾಜ ಇದ್ಯಾ? ನನ್ನನ್ನು ಕ್ಷಮೆ ಮಾಡು, ನಾನು ಹೋಗ್ತೀನಿ, ಇನ್ನು ನನ್ನನ್ನು ಏನು ಮಾಡಬೇಡ, ನನ್ನನ್ನು ಕೊಲ್ಲಬೇಡ ಅಂತ ಹೇಳ್ತು ಹುಲಿ ಪಾಪ. ಆವಾಗ ನರಿ ಹೇಳ್ತು, ಇನ್ನು ಮುಂದೆ ನಾನು ಎಲ್ಲೇ ಕಾಡಿನ ಯಾವುದೇ ಭಾಗದಲ್ಲಿ ಸಿಕ್ಕಿದ್ರು ನನಗೆ ನೀನು ನಮಸ್ಕಾರ ಮಾಡಿ ಹೊರಟು ಹೋಗ್ಬೇಕಷ್ಟೇ, ನನಗೇನು ತೊಂದರೆ ಮಾಡಬಾರ್ದು ಅಂತ ಹೇಳ್ತು. ಹುಲಿ ಪಾಪ ಆಯ್ತು ಅಂತ ಹೇಳಿ ನಂಬಿ ಮರಳಿ ಹೋಯ್ತು. ನೋಡಿ, ಇದು ಏನು ಉದಾಹರಣೆ? ಆತ್ಮವಿಶ್ವಾಸ ಅದನ್ನ ಪ್ರಾಣವನ್ನ ಉಳಿಸಿಬಿಡ್ತು. ಇದು ಆತ್ಮವಿಶ್ವಾಸ.